ಏನು ಆ್ಯಟಿಟ್ಯೂಡ್ ತೋರಿಸ್ತಾರೆ ಗುರು. ನಾನು ಪೋಸಸ್ ಹೇಳಿದ್ರು ಕೇಳಿಸೋದಿರೋ ಥರ ಆಡ್ತಾರೆ. ನೋಡೋಕೆ ಚೆನ್ನಾಗಿದ್ದಾರೆ ಸರಿ, ಆದರೆ ಇಷ್ಟೊಂದು ಆ್ಯಟಿಟ್ಯೂಡ್ ಇರಬಾರ್ದು. ಆದರೂ ಆ ಆ್ಯಟಿಟ್ಯೂಡ್ ಕೂಡ ನಿಮ್ಮ ಮುಖದಲ್ಲಿ ಕ್ಯೂಟಾಗಿ ಕಾಣುತ್ತೆ. ನೀವು ಹೀಗೆಲ್ಲ ಮಾಡೋದಿದ್ರೆ ನಂಗೆ ಈ ಫೋಟೋ ಶೂಟೇ ಬೇಡ. ನೀವು ಮುಟ್ಟಿ ಎಲ್ಲ ಮಾತಾಡಿಸ್ಬೇಡಿ ನನ್ನ. ಹಲೋ ಮೇಡಮ್, ನಾನು ಆ ಥರದ ಹುಡುಗ ಅಲ್ಲ. ಯು ಲುಕ್ ಬ್ಯೂಟಿಫುಲ್, ಐ ನೋ. ಹಾಗಂತ ಇಷ್ಟೊಂದು ಆ್ಯಟಿಟ್ಯೂಡ್ ಇರಬಾರ್ದು. ನಾನು ನಿಮ್ಮ ಪರ್ಮಿಷನ್ ಕೇಳ್ಬಿಟ್ಟೆ ತಾನೇ ಫೋಟೋ ತೊಗೊಂಡಿದ್ದು. ಆ್ಯಂಡ್ ಇವತ್ತು ನಾನು ತೋರಿಸ್ತಿರೋ ಪೋಸೆ ಏನು, ನೀವು ಮಾಡ್ತಿರೋದೇನೇನು? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಹಲೋ ಮೇಡಮ್, ಯಾಕೆ ಈ ಥರ ತಿನ್ನೋ ಥರ ನೋಡ್ತಾ ಇದ್ದೀರಾ? ಸಾರಿ, ಹಿಯರಿಂಗ್ ಮೆಷಿನ್ ಇಲ್ಲದೆ ಹೋದರೆ ನನಗೆ ಕಿವಿ ಕೇಳಿಸಲ್ಲ. ಫೋಟೋ ಶೂಟ್ಗೆ ಅಂತ ಬ್ಯಾಗಲ್ಲಿ ಇಟ್ಟಿದ್ದೆ. ಸಾರಿ, ನನ್ನ ಕಡೆಯಿಂದ ತಪ್ಪಾಯಿತು. ನ್ಯಾಯನಾ ಇದು? ನೀನು ಮಾಡಿರೋದು ಸರಿನಾ? ಕಮಾನ್, ನೀನು ಇವತ್ತು ಮಾತಾಡಲೇಬೇಕು. ಇಷ್ಟು ಬ್ಯೂಟಿಫುಲ್ ಆಗಿ ಹುಣ್ಣಿಮೆ ಚಂದಿರ ಥರ ಈ ಸೃಷ್ಟಿ ಮಾಡಿ ಚಂದ್ರನ ಮೇಲೆ ಕಲೆ ಥರ ಈ ಪ್ರಾಬ್ಲಮ್ನ ಕೊಟ್ಟಿದೆಯಲ್ಲ, ಇದು ಸರಿನಾ? ಆನ್ಸರ್ ಮೀ ದೇವ್ರೆ. ಓಕೆ, ನಾನು ನಿನಗೆ ಕ್ಷಮಿಸ್ತೀನಿ. ಹಾಗೆ ಇವ್ರನ್ನ ಚೂರು ನಮ್ಮ ಕಡೆ ಗಮನ ಕೊಡೋ ಹಾಗೆ ಮಾಡು. ಇವರಿಗೆ ಕಿವಿ ಕೇಳಿಲ್ಲ ಅಂದರೆ ಏನು? ಇವರಿಗೆ ಲೈಫ್ ಲಾಂಗ್ ನಾನು ಅವರ ಕಿವಿಯಾಗಿ ಜೊತೆಯಲ್ಲಿರ್ತೀನಿ. ಅವ್ರು ಒಪ್ಪಿ ನೀನು ಓಕೆ ಅಂದರೆ ಇನ್ನು 7 ಜನ್ಮಕ್ಕೂ ನಾನೇ ಅವ್ರಿಗೆ ಕಿವಿಯಾಗಿರ್ತೀನಿ. ಆಯ್ತಾ ನಿಮ್ಮ ಫೋಟೋ ಶೂಟ್? ಯಾ, ಇಟ್ಸ್ ಡನ್. ಮೇಕಪ್ ರಿಮೂವ್ ಮಾಡಬೇಕಿತ್ತು. ಇರ್ಲಿ ಚೆನ್ನಾಗೇ ಇದೆ. ಇದು ತುಂಬಾ ಎಕ್ಸ್ಪೆನ್ಸಿವ್ ಮೇಕಪ್, ಬಟ್ ಸ್ಟಿಲ್ ನೀನು ನ್ಯಾಚುರಲ್ ಆಗೇ ಕಾಣಿಸ್ತಿದ್ಯಾ. ಎನಿವೇ ನಿನ್ಗಳ ಕೈಲಂತೂ ಇದೆಲ್ಲ ಮಾಡ್ಸೋಕ್ಕಾಗಲ್ಲ. ಆರಾಮಾಗಿ ಮನೆಗೆ ಹೋಗಿ ರಿಮೂವ್ ಮಾಡ್ಕೊ. ಮಗ ಬರ್ಲಾ? ನೀನೇನ್ ಚಿಕ್ಕ ಹೊಸ್ತಾಗಿ ಬಾ. ಕ್ಯಾಂಡಿಡೇಟ್ ಅಲ್ಲಿ ಬಂದಿದ್ದಾರಪ್ಪ, ನಾನು ಇದ್ದಾರೆ. ನೀನಾ ಸಾರು? ನೀನ್ 3 ದಿನ ತಂಗ್ಳ ಸಾರು. ಶಟ್ ಅಪ್ ಯು ಇಡಿಯಟ್. ಯಾರು ನಿನ್ನ ಒಳಗಡೆ ಬಿಟ್ಟಿದ್ದು? ನೀನ್ ಯಾವನು ನನಗೆ ಇಂಟರ್ವ್ಯೂ ತಗೊಳಕ್ಕೆ? ಅಯ್ಯೋ ಭಗವಂತ, ಒಂದನ್ನು ತಡ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಡಿಸ್ಕೌಂಟ್ ಆಫರಲ್ಲಿ ಬೈ 1 get 1 ಆಗೋಯ್ತಲ್ಲ ನನ್ನ ಬದುಕು. ನೀನು ಇಂಟರ್ವ್ಯೂ ಮಾಡೋದಕ್ಕೆ ನಂಗೇನು ಆಸೆನಾ? ಫಸ್ಟ್ ಆಫ್ ಆಲ್ ನಿನ್ನ ಮುಖ ನೋಡಿದ್ರೆ ಇರಿಟೇಷನು ಅಂತಾರೆ. ನಿನಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟು ಡೈಲಿ ನಿನ್ನ ಇರಿಟೇಷನ್ ಫ್ರೀಯಾಗಿ ತಗೋಬೇಕಾ ನಾನು ಆಫೀಸಲ್ಲಿ? ಅಪ್ಪ ಸುರಸುಂದರ, ನೀನೇನ್ ಬೆಣ್ಣೆ ಕೃಷ್ಣ ನೋಡು, ನಿನ್ ಮುಖ ನೋಡ್ತಾ ಕೂರಕ್ಕೆ. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಫ್ರಮ್ ಮೀ. ಆಫೀಸಿಗೆ ಬಂದಿದ್ದು ಅಲ್ಲದೆ ಅನ್ನೆಸೆಸರಿ ಸೀನ್ ಕ್ರಿಯೇಟ್ ಮಾಡಬೇಡ. ನಿನ್ ಮುಖ ನೋಡ್ಕೊಂಡಿದ್ಯಾ? ಸೀನ್ ಕ್ರಿಯೇಟ್ ಮಾಡೋದು ಅದು ನಿನ್ ಹತ್ರ. ಅಯ್ಯೋ, ಇದು ಹಂಗೆ ಬಿಟ್ರೆ ವರ್ಲ್ಡ್ ವಾರ್ 3 ಆಗೋದಂತೂ ಗ್ಯಾರಂಟಿ. ಮೇಡಮ್ ಸಾರಿ ಟು ಡಿಸ್ಟರ್ಬ್ ಅಪ್ ಯು ಜಗಳ. ಆಕ್ಚುಲಿ ಅದು ಏನಾಗಿದೆ ಅಂದ್ರೆ, ಐ ಮೀನ್ ಅದು ನಮ್ಮ ತಪ್ಪಲ್ಲ, ನಿಮ್ಮ ರೆಸ್ಯೂಮ್ ತಪ್ಪು. ಮಾಲಾಶ್ರೀ ಮೇಡಮ್ ಅವ್ರ ಥರ ಶುಭ ಆಗಿದ್ದು ನೀವು ಅದೊಂದು ಸ್ಪೇಸ್ ತಪ್ಪಿಂದ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಥರ ಶುಭಮ್ ಆಗ್ಬಿಟ್ರಿ. ಇಷ್ಟು ಚಿಕ್ಕ ಸ್ಪೇಸು ಇಷ್ಟು ದೊಡ್ಡ ತಪ್ಪಾಗೋ ಥರ ಆಗ್ಬಿಡ್ತು. ಅದಕ್ಕೆ ನಮಗೆಲ್ಲ ಕನ್ಫ್ಯೂಷನ್ ಆಗ್ಬಿಡ್ತು. ಕ್ಷಮಿಸ್ಬಿಡಿ,
ಬಿಟ್ಬಿಡಿ. ವಾಟ್ ಯು ಟೆಲ್? ಬಿಡೋದಾ? ಚಾನ್ಸೇ ಇಲ್ಲ. ನಾನ್ ಬಿಡೋದು, ಅದು ಇವನನ್ನ. ಶೋ ಅವನು ಇವನು ಅಂದ್ರೆ ಚೆನ್ನಾಗಿರುತ್ತೆ. ಏನ್ ಮಾಡ್ತೀಯಾ? ಏನಮ್ಮ ಮಾಡ್ತೀಯಾ? ಚಿಕ್ಕೋ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಫಸ್ಟ್ ಹೊರಗಡೆ ಕಳ್ಸಿದ್ರೆ ಸರಿ. ತುಂಬಾ ಅಂದ್ರೆ ತುಂಬಾ ಕೆಟ್ಟು ಕೋಪ ಬರ್ತಾ ಇದೆ ನನಗೆ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾವ ಹುಡುಗಿರಿಗೂ ಎಂಟ್ರಿನೇ ಇಲ್ಲ ಅಂತಾರೆ, ಇವಳು ಕೆಲಸ ಕೊಡಕ್ಕಾಗತ್ತಾ? ಕಳ್ಸು ಫಸ್ಟ್ ಹೊರಗಡೆಗೆ. ಹೆಣ್ಮಕ್ಳನ್ನ ಕಂಡ್ರೆ ಉರ ಅಂತ ಉರಿಯೋ ಇವನಿಗೆ ಹೆಣ್ಮಕ್ಳು ಬೆಲೆ ತಿಳಿಸ್ಲಿಲ್ಲ ಅಂದ್ರೆ ನನ್ ಶುಭನೇ ಅಲ್ಲ. ಭಯ, ನಿಮ್ಗೆಲ್ಲ ಭಯ. ಎಲ್ಲಿ ಒಂದ್ ಹುಡುಗಿ ಅವಳ ಟ್ಯಾಲೆಂಟ್ ಇಂದ ನಿಮ್ಗಿಂತ ಜಾಸ್ತಿ ಮೇಲಕ್ಕೆ ಬರ್ತಾಳೆ ಅಂತ